ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಮಹಾರಾಷ್ಟ್ರದ ರಾಜಕಾರಣ ಕಳೆದ 2 ದಿನಗಳಿಂದ ಯಾವ ರೀತಿಯ ತಿರುವುಗಳನ್ನು ಪಡ್ಕೊಳ್ತು ಅಂತಂದರೆ, ಯಾವುದೇ ಒಂದು ಸಸ್ಪೆನ್ಸ್ ಸಿನಿಮಾಗಿಂತ ಅದ್ಭುತವಾದಂಥ ರೋಚಕವಾದಂಥ ವಿದ್ಯಮಾನಗಳು ನಡೆದು ಈಗಾಗಲೇ ನಡೆದಂಥ ಎಲ್ಲ ವಿಷಯಗಳು ತಮ್ಗೆ ಗೊತ್ತಿದೆ. ಸುನೇತ್ರ ಪವಾರ್ ಅವರು ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಅವರನ್ನು ಶಾಸಕಾಂಗ ಪಕ್ಷದ ನಾಯಕಿ ಅಂತ ಘೋಷಿಸಿ ಆಗಿದೆ. ಆದರೆ ಹಿಂದೆ ನಡೆದ ವಿದ್ಯಮಾನಗಳಿದಾವಲ್ಲ, ಅವು ಅತ್ಯಂತ ರೋಚಕವಾದಂಥವು. ಅದನ್ನು ಮಾತ್ರ ನಮ್ಗೆ ಹೇಳಲಿಕ್ಕೆ ನಿನ್ನೆ ಭಾನುವಾರ ಆಗಿದ್ದರಿಂದ ಸಾಧ್ಯ ಆಗಲಿಲ್ಲ. ನಾನೀಗಾಗಲೇ ಬಾಕಿ ಎಲ್ಲ ವಿಷಯಗಳನ್ನು ಹೇಳಿದ್ದೇನೆ ಮತ್ತು ಇಲ್ಲಿ ಅದನ್ನು ಚರ್ವಣ ಮಾಡೋದಿಲ್ಲ. ಆದರೆ ಒಂದು ವಿಷಯವನ್ನು ಗಮನಿಸಿ, ಒಬ್ಬ ಅಮಿತ್ ಶಾ ಒಬ್ಬ ಶರದ್ ಪವಾರ್ ಜೊತೆ ಅಂತರವನ್ನು ಕಾಯ್ದುಕೊಂಡು ಅಂತಿಮ ಕ್ರಿಯೆಯ ಸಂದರ್ಭದಲ್ಲಿ ಅಜಿತ್ ಪವಾರ್ ಅವ್ರದ್ದು ಯಾವ ರೀತಿಯ ಗೇಮ್ ಆಡಿದರು ಅಂದರೆ, ಇದಕ್ಕಿಂತ ರಾಜಕೀಯ ಇರಲಿಕ್ಕೆ ಸಾಧ್ಯ ಇದೆಯಾ? ನಾನೀಗಾಗಲೇ ತಮಗೆ ಹೇಳಿದ್ದೆ ಏನಂತ, ಸೂತಕದ ವಾತಾವರಣ ಇದೆ. ಸ್ವತಃ ಮಹಾರಾಷ್ಟ್ರ ಸರ್ಕಾರ 3 ದಿವಸದ ಸೂತಕವನ್ನು ಶೋಕ ಅಂತ ಘೋಷಿಸಿದೆ. ಆ ಸಂದರ್ಭದಲ್ಲಿ ಅಸ್ಥಿ ವಿಸರ್ಜನೆ ಆಗಿರುವಂಥ ಕೈಯಿಂದ ಪ್ರಮಾಣ ವಚನಕ್ಕೆ ಸಹಿ ಹಾಕುವಂತಂದರೆ ಎಷ್ಟರ ಮಟ್ಟಿಗೆ ಸರಿ ಇದು? ರಾಜಕಾರಣ ಅನ್ನೋದು ಈ ಮಟ್ಟಿಗೆ ನೀಚತನಕ್ಕೆ ಇಳಿಯಬಾರದು ಅನ್ನುವಂಥ ಮಾತನ್ನು ಮೊನ್ನೆ ಶನಿವಾರದ ಸಂಚಿಕೆಯಲ್ಲಿ ತಮಗೆ ಹೇಳಿದ್ದೆ. ಆದರೆ ನಡೆದ ವಿದ್ಯಮಾನಗಳನ್ನು ನೀವು ಕೇಳಬೇಕು, ಭಾಳ ಅತ್ಯಂತ ಕುತೂಹಲಕಾರಿಯಾಗಿದ್ದಾವೆ. ಅಜಿತ್ ಪವಾರ್ ಅವರ ಅಂತಿಮ ಕ್ರಿಯೆ ನಡೀತು. ಅದರ ಮಾರನೇ ದಿವಸ ಸಂಜೆ ಶರದ್ ಪವಾರ್ ಅವರು ತಮ್ಮ ಮನೆಯಲ್ಲಿ ಒಂದು ಸಭೆಯನ್ನು ಕರೀತಾರೆ, ಕುಟುಂಬದ ಸಭೆ. 81 ವರ್ಷ, ಈಗ ಅವ್ರಿಗೆ ಆರೋಗ್ಯ ಸರಿ ಇಲ್ಲ. ಸುಪ್ರಿಯಾ ಸುಳೆ ಇಡೀ ಅಂತಿಮ ಕ್ರಿಯೆ ಎಲ್ಲ ಉಸ್ತುವಾರಿಯನ್ನು ನೋಡಿಕೊಂಡಿದ್ರು. ಶರದ್ ಪವಾರ್ ಅವರು ಈ ಅಪಘಾತದ ಸಂದರ್ಭದಲ್ಲಿ, ಈ ಆಘಾತದ ಸಂದರ್ಭದಲ್ಲಿ, ಈ ಆಪತ್ತಿನ ಸಂದರ್ಭದಲ್ಲಿ ಒಂದು ಅವಕಾಶವನ್ನು ಕಂಡುಕೊಂಡ್ರು. ನಾನು ಯಾವಾಗಲೂ ಹೇಳ್ತಿದ್ದೆ, ಒಬ್ಬ ರಾಜಕಾರಣಿ ಅಲ್ಲ ಅಥವಾ ಒಬ್ಬ ವ್ಯಾಪಾರಿ ಅಂತ ಯಾವಾಗಲೂ ನಾನು ಹೇಳ್ತಾ ಇದ್ದೆ. ಯಾಕೆಂದರೆ 1999ರಿಂದ ಇಲ್ಲಿಯವರೆಗೂ ಅವರ ರಾಜಕೀಯ ಜೀವನವನ್ನು ಯಾರ್ಯಾರು ನೋಡಿದಿರೋ ಅವರಿಗೆ ಶರದ್ ಪವಾರ್ ಒಬ್ಬ ಜನಮುಖಿ ಸಮಾಜಮುಖಿ ರಾಜಕಾರಣಿಗಿಂತ ಹೆಚ್ಚಾಗಿ ಅದ್ಭುತವಾದಂಥ ನೆಗೋಷಿಯೇಷನ್ ಮಾಡಬಲ್ಲಂಥ ಡೀಲ್ ಮಾಸ್ಟರ್ ಕಂಗೊಳಿಸ್ತಾರವೇನೋ ಒಬ್ಬ ರಾಜಕಾರಣಿಯಾಗಿ ನಿಮ್ಗೆ ಕಾಣೋದಿಲ್ಲ. ಆ ರೀತಿಯದಾದಂಥ ಬೆಳವಣಿಗೆ ನಾನು ಕಳೆದ ದಶಕಗಳಿಂದ ಅವ್ರು ನೋಡ್ಕೊಂಡು ಬಂದಿರೋದು ರಾಜಕೀಯ ಜೀವನದಲ್ಲಿ. ಸಭೆಯನ್ನು ಕರೀತಾರೆ. ಉದ್ದೇಶ ಏನು? ಈಗಾಗಲೇ ಮೂಲೆ ಗುಂಪಾಗಿರುವಂಥ ತನ್ನ ಪಕ್ಷ NCP 10 ಶಾಸಕರಿದ್ದಾರೆ. ಜಯಂತ್ ಪಾಟೀಲ್ ಬಿಟ್ಟರೆ ಇನ್ನೊಬ್ಬರ ಹೆಸರು ಯಾರಿಗೂ ಗೊತ್ತಿಲ್ಲ. ಸುಪ್ರಿಯಾ ಸುಳೆಗೆ ತಲುಪಿಸಬೇಕಾದಂಥ ಗಮ್ಯಕ್ಕೆ ತಲುಪಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಸಭೆಗೆ ಸುನೇತ್ರ ಪವಾರ್ ಬರಬೇಕು, ಅಜಿತ್ ಪವಾರ್ ಅವರ ಮಗ ಪಾರ್ಥ್ ಪವಾರ್ ಬರಬೇಕು, ಜೈ ಪವಾರ್ ಬರಬೇಕು. 3 ಜನ ನಾಪತ್ತೆ ಬರೋದೇ ಇಲ್ಲ. ಉದ್ದೇಶ ಇದ್ದದ್ದೇನೆಂದರೆ ಒಂದು ಮಾತನ್ನು ಅವರು ಹೇಳಬೇಕು ಅಂತ ಮಾಡಿದರು. ಏನಂತಂದರೆ, ನೋಡಿ, ಈಗ ಇಂಥದ್ದೊಂದು ಅಪಘಾತ ಸಂಭವಿಸಿ ಹೋಗಿದೆ ನಮ್ಮ ಕುಟುಂಬದಲ್ಲಿ, ಈಗಾದರೂ ನಾವು ಒಗ್ಗಟ್ಟಿಂದ ಇರೋಣ, ಇಲ್ಲದೆ ಹೋದರೆ ರಾಜಕೀಯದಲ್ಲಿ ನಮ್ಮನ್ನೆಲ್ಲರೂ ಸೇರಿ ಮುಗಿಸ್ಬಿಡ್ತಾರೆ. ಆದ್ದರಿಂದ ಯಾವ ಅಜಿತ್ ಪವಾರ್ ಅವರ ಆಶಯವಾಗಿತ್ತು, ಜನವರಿ 17ನೇ ತಾರೀಕಿನ ಸಭೆಯಲ್ಲಿ ಅವರು ಒಪ್ಕೊಂಡಿದ್ರು. ಫೆಬ್ರವರಿ 12ನೇ ತಾರೀಕು NCP ಶರದ್ ಪವಾರ್ ಬಣ ಮತ್ತು ಅಜಿತ್ ಪವಾರ್ ಬಣ 2 ವಿಲೀನ ಆಗಬೇಕು ಅಂತ ಅವ್ರು ಏನು ಒಪ್ಕೊಂಡು ಹೋಗಿದ್ರು, ಅದನ್ನು ನಾವು ನೆರವೇರಿಸುವ ಮೂಲಕ ಅಜಿತ್ ಪವಾರ್ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರೋಣ, ನಮ್ಮ ಕುಟುಂಬ ಇನ್ನಷ್ಟು ಸದೃಢ ಆಗತ್ತೆ, ನಾನಿರ್ತೀನಿ, ಸುಪ್ರಿಯಾ ಸುಳೆ ಇರ್ತಾರೆ, ಮಕ್ಕಳಿದ್ದಾರೆ, ಇವರು ಇನ್ನೂ ಸಣ್ಣವರು, ಜೈ ಪವಾರು ಮತ್ತು ಪಾರ್ಥ್ ಪವಾರು. ಪಾಪ ನೀನು ಈಗ ತಾನೇ ಗಂಡನ ಕಳ್ಕೊಂಡಿದೆಯಾ, ಎಲ್ಲರೂ ಒಗ್ಗಟ್ಟಿಂದ ಇರೋಣ, 2 ವಿಲೀನ ಮಾಡಿಬಿಡೋಣ. ಫೆಬ್ರವರಿ 12 ಅಂತ ಅವತ್ತು ಜನವರಿ 17ಕ್ಕೆ ಡಿಸೈಡ್ ಮಾಡಿದ್ವಿ. ಅದನ್ನು ಎಷ್ಟು ಬೇಗ ಸಾಧ್ಯವೋ ಅಷ್ಟು ಮುಗಿಸ್ಬಿಡೋಣ. ಉದ್ದೇಶ ಏನಪ್ಪ ಅಂತಂದರೆ, ಮತ್ತೆ ತನ್ನ ಕೈಗೆ ಇಡೀ ಪಕ್ಷದ ಹತೋಟಿಯನ್ನು ತೆಗೆದುಕೊಳ್ಳುವುದು. ಯಾವ 2022ರ ಕೊನೆಯಲ್ಲಿ ಅಜಿತ್ ಪವಾರ್ ಇವರ ಪಕ್ಷವನ್ನು ಅನಾಮತ್ತಾಗಿ ಹೈಜಾಕ್ ಮಾಡಿದ್ರು, 41 ಜನ ಸದಸ್ಯರ ಜೊತೆಗೆ ಯಾವ ಚಿಹ್ನೆಯನ್ನು ಕೂಡ ಕಿತ್ಕೊಂಡ್ಬಿಟ್ಟಿದ್ರು, ಯಾವ ಪಕ್ಷವನ್ನೇ ಕಿತ್ಕೊಂಡ್ಬಿಟ್ಟಿದ್ರು ಅಜಿತ್ ಪವಾರ್, ಅದನ್ನು ವಾಪಸ್ ತನ್ನ ಕಸ್ಟಡಿಗೆ ತೆಗೆದುಕೊಳ್ಳಬೇಕೆಂಬಂಥ ಅವರ ರಾಜಕೀಯ ಧೂರ್ತತನ ನೋಡಿ ಹೇಗಿದೆ. ಹಾಗಾದರೆ ಅವರು ಇದ್ದಂಥ ಲೆಕ್ಕಾಚಾರ ಏನು ಅಂದರೆ, ಒಂದು ಸಲ NCP ಒಂದೇ ಬಣ ಆಗಿತ್ತು ಅಂತಂದಾಗ ಮತ್ತೆ ಯಥಾ ಪ್ರಕಾರ ಶರದ್ ಪವಾರ್ ಅಲ್ಲಿ ಡೀಲ್ ಮಾಸ್ಟರಾಗಿ ಹೊರಹೊಮ್ತಾರೆ. ಅವರು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಜೊತೆ ಮಾತುಕತೆಗೆ ಬರ್ತಾರೆ. ಆವಾಗ NCPಯ ರಾಜ್ಯಸಭಾ ಸದಸ್ಯರು, ಲೋಕಸಭಾ ಸದಸ್ಯರು ಏನಿದ್ದೀವಿ, ನಾವು ನಿಮಗೆ ಬೆಂಬಲ ಕೊಡಬೇಕು ಅಂದರೆ ನೀವು ಸುಪ್ರಿಯಾ ಸುಳೆಗೆ ಕೇಂದ್ರದಲ್ಲಿ ಒಳ್ಳೆಯ ಸ್ಥಾನಮಾನವನ್ನು ಕೊಡಬೇಕು, ಒಳ್ಳೆಯ ಕ್ಯಾಬಿನೆಟ್ ರ್ಯಾಂಕ್ ಇರುವಂಥ ಸಚಿವೆಯನ್ನಾಗಿ ಮಾಡಬೇಕು, ಜೊತೆಗೆ ರಾಜ್ಯದಲ್ಲಿ
ನಮ್ಮ 51 ಜನ ಸದಸ್ಯರಿರೋದ್ರಿಂದ, ಅಂದರೆ 41 ಅಜಿತ್ ಪವಾರ್ ಬಣ, 10 ಶರದ್ ಪವಾರ್ ಬಣ, 51 ಜನ ನಾವಿರೋದ್ರಿಂದ ನಮ್ಮ ಜಯಂತ್ ಪಾಟೀಲನ್ನು ನೀವು ಉಪಮುಖ್ಯಮಂತ್ರಿ ಮಾಡಬೇಕು. ಈ ಇಡೀ ಪಿಕ್ಚರ್ನಲ್ಲಿ ಎಲ್ಲಿಯೂ ಸುನೇತ್ರ ಪವಾರ್ ಅಡ್ರೆಸ್ಗೆ ಇಲ್ಲ. ಹೆಂಗಿದೆ ನೋಡಿ. ಹೋಗಿರೋದು ಈಕೆಯ ಪತಿ, ಪಾಪ ಈಕೆ ವಿಧವೆ, 2 ಮಕ್ಕಳನ್ನ ಇಟ್ಕೊಂಡು ವ್ಯವಹಾರ ಮಾಡ್ಬೇಕೀಗ. ಆಕೆಗೆ ಯಾವುದೇ ಸ್ಥಾನಮಾನ ಇಲ್ಲ. ಇದು ಯಾವುದನ್ನೂ ಆಕೆ ಎದುರಿಗೆ ಹೇಳೋ ಹಾಗಿಲ್ಲ. ಮೀಟಿಂಗಲ್ಲಿ ಹೇಳೋದೇನು, ನಾವಿಬ್ಬರು ಒಂದಾಗೋಣ, ಒಂದಾಗಿ ಕೇಂದ್ರದ ಜೊತೆ ಡೀಲ್ ಮಾಡೋಣ, ಈಗ 13ನೇ ದಿವಸದ ಕಾರ್ಯ ಮುಗಿದ್ಬಿಡ್ಲಿ ಅಂತ ಹೇಳಲಿಕ್ಕೆ ಸಭೆ ಕರೆದದ್ದು. ಇವರು ಯಾರು ಮನೆಯಿಂದ ಅಲ್ಲಿ ಅದು ಶರದ್ ಪವಾರ್ ಮನೆಗೆ ಹೋಗಲೇ ಇಲ್ಲ. ಈ ಮಧ್ಯೆ ಇನ್ನೊಂದು ಟ್ರ್ಯಾಕಲ್ಲಿ ಇನ್ನೊಂದು ಕತೆ ನಡೆಯುತ್ತೆ. ಏನಪ್ಪ ಅಂತಂದ್ರೆ, ಅಂತಿಮ ಸಂಸ್ಕಾರಕ್ಕೆ ಅಮಿತ್ ಶಾ ಬಂದಿರ್ತಾರೆ. ಅಮಿತ್ ಶಾಗೆ ಭಾಳ ದೊಡ್ಡದಾದಂಥ ಮರ್ಮಾಘಾತ ಈ ಶರದ್ ಪವಾರ್ ಮಾಡಿದ್ದೇನು ಅಂದರೆ, ಯಾವ ಸರ್ಕಾರವನ್ನು ಕೋಶಿಯಾರ್ ರಾಜ್ಯಪಾಲ ಇದ್ದ ಸಂದರ್ಭದಲ್ಲಿ ಮಹಾರಾಷ್ಟ್ರದಲ್ಲಿ ಅಜಿತ್ ಪವಾರ್ ಕರ್ಕೊಂಬಂದು ರಾತ್ರೋರಾತ್ರಿ ಕಾರ್ಯಾಚರಣೆ ನಡೆಸಿ ಮತ್ತೊಮ್ಮೆ ಚಾಣಕ್ಯ ಅಂತ ರುಜುವಾತ್ ಪಡಿಸ್ಬೇಕು ಅಂತ ಅಮಿತ್ ಶಾ ಮಾಡಿದ್ರು, ಅದನ್ನು ಒಂದೇ ಏಟಿಗೆ ಬರ್ಬಾದ್ ಮಾಡಿದ್ದು ಇದೇ ಶರದ್ ಪವಾರ್. ಅಜಿತ್ ಪವಾರ್ನ ವಾಪಸ್ ಕರೆಸ್ಕೊಂಡ್ಬಿಡ್ತಾರೆ. ಭಾರತೀಯ ಜನತಾ ಪಾರ್ಟಿಗೆ ದೊಡ್ಡದಾದಂಥ ಅವಮಾನ ಆಗುತ್ತೆ. ಈಗ ಅಜಿತ್ ಪವಾರ್ ಸತ್ತು ಹೋಗಿದ್ದಾರೆ. ಅಜಿತ್ ಪವಾರ್ ಸತ್ತು ಹೋದ ತಕ್ಷಣ ಶರದ್ ಪವಾರ್ ಮತ್ತೆ ಡೀಲ್ ಮಾಸ್ಟರಾಗಿ ಹೊರಹೊಮ್ತಾರೆ. ಈ ಅವಕಾಶವನ್ನು ಬಳಸ್ಕೊತಾರೆ. ಈ ನಿರ್ವಾತದಲ್ಲಿ ತನ್ನ ಆಧಿಪತ್ಯವನ್ನು ಸಾಬೀತುಪಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅವರ ಮಗಳನ್ನು ಮುಂದೆ ಬಿಡ್ತಾರೆ, ಸುಪ್ರಿಯಾ ಸುಳೆ. ಸುನೇತ್ರ ಪವಾರ್ ಏನು ಮಾತನಾಡಲಾರದ ಸ್ಥಿತಿಯಲ್ಲಿರ್ತಾರೆ. ಭಾರತೀಯ ಜನತಾ ಪಾರ್ಟಿಗೆ ಅದರಲ್ಲಿ ತಲೆ ತೂರಿಸುವ ಅವಕಾಶ ಇರೋದಿಲ್ಲ. ಅಷ್ಟೇ ಅಲ್ಲ, NCP ಏನು ತೀರ್ಮಾನ ಮಾಡುತ್ತೋ ಅದನ್ನು ಒಪ್ಕೊಳ್ಳಬೇಕಾದಂಥ ಅನಿವಾರ್ಯತೆ ಬರುತ್ತೆ. ಏಕೆಂದರೆ NDAನ ಭಾಗ ಆಗಿದೆ. ಸರ್ಕಾರ ಬೀಳೋದಿಲ್ಲ. ಆದರೆ NCP ಅನ್ನುವಂಥ ಒಂದು ಸಮೂಹ ಏನಿದೆ, ಅದು ಭಾರತೀಯ ಜನತಾ ಪಾರ್ಟಿಗೆ ಸರಿಸಮನಾಗಿ ಪೈಪೋಟಿ ಕೊಡಲಿಕ್ಕೆ ಮಹಾರಾಷ್ಟ್ರದಲ್ಲಿ ಮತ್ತೆ ಸನ್ನದ್ಧ ಆಗತ್ತೆ. ಅಮಿತ್ ಶಾ ಅವರು ಒಂದು ಸೋಫಾದಲ್ಲಿ ಒಂದು ಸೀಟನ್ನು ಬಿಟ್ಟು ಕೂತದ್ದು ಉದ್ದೇಶವನ್ನು ಅರ್ಥ ಮಾಡ್ಕೊಳ್ಳಿ. ಅವರು ಇಡೀ ವಾತಾವರಣವನ್ನು ಅರ್ಥ ಮಾಡ್ಕೋತಾರೆ. ಹೋಗುವಾಗ ದೇವೇಂದ್ರ ಫಡ್ನವೀಸ್ ಕಿವಿಯಲ್ಲಿ 2 ಮಾತುಗಳನ್ನು ಹೇಳಿ ಹೋಗ್ತಾರೆ. ದೇವೇಂದ್ರ ಫಡ್ನವೀಸ್ ನಗ್ತಾರೆ. ಕಾರ್ಯ ಮುಗಿಯತ್ತೆ, ಅಂತಿಮ ಕ್ರಿಯೆ ನಡೆಯುತ್ತೆ, ಎಲ್ಲ ಆಗತ್ತೆ. ಅದೇ ದಿವಸ ಭಾರತೀಯ ಜನತಾ ಪಾರ್ಟಿ ಮಹಾರಾಷ್ಟ್ರದ ಎಲ್ಲ ಪತ್ರಿಕೆಗಳಲ್ಲಿ ಅಜಿತ್ ಪವಾರ್ ಅವರ ಸಾವಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಿರುತ್ತೆ. ಅಜಿತ್ ಪವಾರ್ ಭಾರತೀಯ ಜನತಾ ಪಾರ್ಟಿಯವರಲ್ಲ, ಅವ್ರದ್ದೇ ಬೇರೆ ಪಕ್ಷ. ಆದರೂ ಜಾಕೆಟ್ ಪೇಜ್ ಅಂತ ಏನು ಹೇಳ್ತೀವಿ, ಜಾಕೆಟ್ ಪುಟ ಅಂತ ಪತ್ರಿಕೆಯಲ್ಲಿ ಫ್ರಂಟ್ ಪೇಜ್, ಆ ಪುಟದಲ್ಲಿ ಅಜಿತ್ ಪವಾರ್ ಅವರ ಫೋಟೋ, ಭಾರತೀಯ ಜನತಾ ಪಾರ್ಟಿ ಅಂತ ಶ್ರದ್ಧಾಂಜಲಿ. ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷ ಬಂದಿರ್ತಾರೆ. ನೋಡಿ ಹೇಗಿದೆ. ದೇವೇಂದ್ರ ಫಡ್ನವೀಸ್ ತಕ್ಷಣದಲ್ಲಿ ಕಾರ್ಯಪ್ರವೃತ್ತರಾಗ್ತಾರೆ. ಅಮಿತ್ ಶಾ ಹೇಳಿ ಫ್ಲೈಟ್ ಹತ್ತಿ ಹೋದರು. ಈ ಕಡೆ ಕತೆ ಶುರುವಾಯಿತು. ಧನಂಜಯ್ ಮುಂಡೆ ಜೊತೆ ಮಾತುಕತೆ ನಡೆಸ್ತಾರೆ. ಸುನೀಲ್ ತಟ್ಕರೆ ಪಕ್ಷದ ರಾಜ್ಯಾಧ್ಯಕ್ಷ, NCPಯ ಅಜಿತ್ ಪವಾರ್ ಬಣದ ರಾಜ್ಯಾಧ್ಯಕ್ಷ, ಆತನ ಜೊತೆ ಮಾತುಕತೆ ನಡೆಸ್ತಾರೆ. ಪ್ರಫುಲ್ ಪಟೇಲ್ ಜೊತೆ ಮಾತುಕತೆ ನಡೆಸ್ತಾರೆ. ಛಗನ್ ಭುಜ್ಬಲ್ ಜೊತೆ ಮಾತುಕತೆ ನಡೆಸ್ತಾರೆ. ನೀವು 4 ಜನ ನಾಯಕರಿದ್ದು ಮತ್ತೆ ಶರದ್ ಪವಾರ್ ಬಣಕ್ಕೆ ನೀವು ಹೋದರೆ ನಿಮಗೆ ಬೆಲೆನೇ ಇರೋದಿಲ್ಲ, ಸೆಕೆಂಡ್ ಲೈನ್ ಲೀಡರ್ ಆಗ್ತೀರಿ, ಆತ ಮುದುಕ ಇರೋವರೆಗೂ ಹೇಳ್ದಂಗೆ ಕೇಳ್ಕೊಂಡಿರ್ಬೇಕಾಗತ್ತೆ ಅಂತ ಸ್ಪಷ್ಟವಾದಂಥ ನಿರ್ದೇಶನವನ್ನು ಕೊಡ್ತಾರೆ. ಇರುವ ಪರಿಸ್ಥಿತಿಯನ್ನು ಹೇಳ್ತಾರೆ. ಹಾಗಾದರೆ ಏನು ಮಾಡಬೇಕು? ಏನೂ ಅಲ್ಲ, 3ನೇ ದಿವಸ ಕ್ರಿಯೆ ಮುಗಿದ ತಕ್ಷಣ, ಯಾವುದು ಅಸ್ಥಿ ವಿಸರ್ಜನೆ ಕಾರ್ಯಕ್ರಮ ಆದ ತಕ್ಷಣ ಇಲ್ಲಿ ಇರಬಾರ್ದು. ನೀವು ಬಾರಾಮತಿಲಿ ತಕ್ಷಣದಲ್ಲಿ ನೀವು ಮುಂಬೈಗೆ ಬರಬೇಕು. ಈಗಾಗಲೇ ಯಾರು ಅಧಿಕಾರವನ್ನು ಅನುಭವಿಸ್ತಾ ಇರ್ತಾರೋ ಆ ಸಚಿವರು ಯಾರು ಈ ಬಣ ವಿಲೀನ ಆಗುವುದನ್ನು ಒಪ್ಪೋದಿಲ್ಲ. ಯಾಕೆಂದರೆ ಮತ್ತೆ ಆ 10 ಜನ ಪೈಪೋಟಿಗೆ ಬರ್ತಾರೆ, ಶರದ್ ಪವಾರ್ ಕಡೆಯವರು ಇರೋರು. ಮತ್ತೆ ಯಾವ ಸ್ವಾತಂತ್ರ್ಯ ನಿಮಗಿತ್ತು, ಯಾವ ಸ್ವಾಯತ್ತತೆ ಇತ್ತು, ಅದು ಹೊರಟು ಹೋಗುತ್ತೆ. ನೀವು ಇಷ್ಟೇ ಬಲಶಾಲಿ ಆಗಿರಬೇಕು ಅಂದರೆ, ಇಷ್ಟೇ ಚೆನ್ನಾಗಿ ಅವಿನಾಭಾವ ಸಂಬಂಧವನ್ನು ನಮ್ಮ ಪಕ್ಷದ ಜೊತೆ ಸರ್ಕಾರದ ಜೊತೆ ಇಟ್ಕೋಬೇಕು ಅಂದರೆ, ನಿಮಗಿರುವ ಏಕಮೇವ ಅವಕಾಶ ನೀವೆಲ್ಲ ತ್ಯಾಗ ಮಾಡಿ ಸುನೇತ್ರ ಪವಾರ್ನನ್ನು ಅಧ್ಯಕ್ಷೆಯನ್ನಾಗಿ ಮಾಡಿ, ಆಕೆಯನ್ನು ಅಧ್ಯಕ್ಷೆ ಅಲ್ಲ, ಈ ಶಾಸಕಾಂಗ ಪಕ್ಷದ ನಾಯಕಿಯನ್ನಾಗಿ ಮಾಡಿ, ನಾನು 24 ಗಂಟೆ ಒಳಗೆ ಅವಳಿಗೆ DCM ಮಾಡ್ತೇನೆ ಆಕೆಯನ್ನು, ಅವಳನ್ನು ಅಂತೆ ಕ್ಷಮಿಸಬೇಕು ದಯವಿಟ್ಟು, ಅವರನ್ನು ಮಾಡ್ತಾನೆ. ಉತ್ತರ ಕರ್ನಾಟಕ ಭಾಷೆಯಲ್ಲಿ ಅದೇ ರೀತಿ ಮಾತಾಡೋದು, ಕ್ಷಮೆ ಇರಲಿ. ತಕ್ಷಣದಲ್ಲಿ ಕಾರ್ಯಪ್ರವೃತ್ತರಾಗ್ತಾರೆ. ವೈನಿ ಹತ್ರ ಹೋಗ್ತಾರೆ, ಸುನೇತ್ರ ವೈನಿ ಹತ್ರ. ಸುನೇತ್ರ ವೈನಿ ಎಳ್ಕೊಂಡು ಮನೇಲಿ ಕೂತಿರ್ತಾರೆ. ಹೋಗಿ 4 ಜನ ಇರೋ ವಿಷಯವನ್ನು ಹೇಳ್ತಾರೆ. ಅಮಿತ್ ಶಾ ಅವರ ಸಂದೇಶವನ್ನು ಹೇಳ್ತಾರೆ. ನೀವೇನಾದರೂ ಈಗ ಒಂದೇ ಒಂದು ಕ್ಷಣ ಆಚೆ ಈಚೆ ಅಲ್ಲಾಡಿಬಿಟ್ರೆ, ನಿನ್ನ ಪತಿ ಯಾವ ಹೋರಾಟವನ್ನು ಮಾಡಿ, ಯಾವ ತ್ಯಾಗವನ್ನು ಮಾಡಿ, ಯಾವ ಬಂಡಾಯವನ್ನು ಮಾಡಿ ಪಕ್ಷವನ್ನು ಉಳಿಸ್ಕೊಂಡ್ರು, ಅದು ಒಂದೇ ಒಂದು ಘಟನೆಯಲ್ಲಿ ಹೊರಟೋಗುತ್ತೆ. ಏನು ಮಾಡ್ತೀರಿ ಹೇಳಿ ಅಂತ. ಆಕೆ ದಿಕ್ಕು ತಪ್ಪಿದ ಸ್ಥಿತಿಯಲ್ಲಿರ್ತಾರೆ. ಏಕೆಂತಂದ್ರೆ ಅದೇ ತಾನೇ ನಡೀತಾ ಇರುವಂಥ ಅಸ್ಥಿ ವಿಸರ್ಜನಾ ಕಾರ್ಯಕ್ರಮ ಆಗಿದೆ. ಮನೆಯಲ್ಲಿ ವಾತಾವರಣ ಸರಿಯಿಲ್ಲ, ಮುಂದೆ ಏನು ಮಾಡಬೇಕು ಗೊತ್ತಿಲ್ಲ. ನೀವೆಲ್ಲ ಹೇಗೆ ಹೇಳ್ತೀರಿ ಹಾಗೆ ಹೇಳ್ತೀನಿ ಅಂತಾರೆ. ಮೊದಲನೇದಾಗಿ ಶರದ್ ಪವಾರ್ ಅವರಿಂದ ಅಂತರವನ್ನು ಕಾಯ್ಕೊಳ್ಳಿ.
ಆಮೇಲೆ ನೋಡ್ಕೊಳ್ಳೋಣ. ಫಸ್ಟು ರಾಜಕೀಯವಾಗಿ ನಿಮ್ಮನ್ನು ನೀವು ಸದೃಢಗೊಳಿಸ್ಕೊಂಬಿಡಿ. ಆಮೇಲೆ ಸಾಧ್ಯ ಆದರೆ ಕೌಟುಂಬಿಕವಾಗಿ ಚೆನ್ನಾಗಿರುವಂಥ ಪ್ರಯತ್ನವನ್ನು ಮಾಡಿ. ಏಕೆಂದರೆ ಅಜಿತ್ ಪವಾರ್ ಬಂಡಾಯ ಹೋದ ಮೇಲೂ ಕೂಡ ದೀಪಾವಳಿ ದಿವಸ ಹೋಗಿ ನಮಸ್ಕಾರ ಮಾಡಿಬರ್ತಿದ್ರು ಶರದ್ ಪವಾರ್ಗೆ. ಅವರ ಮನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದರು. ಸಂಪರ್ಕವನ್ನು ಬಿಟ್ಟಿರಲಿಲ್ಲ. ನೀವು ಅದನ್ನು ನಿಮ್ಮ ಗಂಡನ ಏನು ನಿಲುವಿದೆ ಆ ನಿಲುವನ್ನು ಮುಂದುವರ್ಸ್ಕೊಂಡೋಗಿ. ಸರಿ ಅನಿಸುತ್ತೆ ಅವ್ರಿಗೆ. ನಾವು ತಕ್ಷಣದಲ್ಲಿ ನಿಮಗೆ ವ್ಯವಸ್ಥೆ ಮಾಡ್ತೀವಿ. ನೇರವಾಗಿ ಮುಂಬೈಗೆ ಬನ್ನಿ. ಅಲ್ಲಿ ದೇವಗಿರಿ ಅಂತ ನಿಮ್ಮ ನಿವಾಸ ರೆಡಿ ಇದೆ. ಮುಖ್ಯಮಂತ್ರಿ ಅಧಿಕೃತ ಉಪಮುಖ್ಯಮಂತ್ರಿ ನಿವಾಸ ಸ್ಥಾನ. ಶಾಸಕಾಂಗ ಪಕ್ಷದ ಸಭೆಗೆ ನಾವೆಲ್ಲ ರೆಡಿ ಮಾಡ್ತೀವಿ. ನೀವು ಬಂದ ನಾಯಕಿಯಾಗಿ ಶಾಸಕಾಂಗ ಪಕ್ಷದ ನಾಯಕಿಯಾಗಿ ಒಪ್ಕೋಬೇಕು ಅಂತ. ಧನಂಜಯ್ ಮುಂಡೆ, ಪ್ರಫುಲ್ ಪಟೇಲ್, ಸುನೀಲ್ ತಟ್ಕರೆ, ಎಲ್ಲ ಛಗನ್ ಭುಜ್ಬಲ್ ಎಲ್ಲರೂ ಹೇಳಿದ ಮೇಲೆ ಒಪ್ಕೋತಾರೆ. ಇದ್ದಕ್ಕಿದ್ದ ಹಾಗೆ ನೋಡ್ತಾ ಬೆಳಿಗ್ಗೆ 5 ಗಂಟೆಗೆ ಇಡೀ ರಾಜಕೀಯ ಶಿಫ್ಟ್ ಆಗಿಬಿಡುತ್ತೆ ಇಲ್ಲಿ ಬಾರಾಮತಿಯಿಂದ ಮುಂಬೈಗೆ, ದಕ್ಷಿಣ ಮುಂಬೈಗೆ, ದೇವಗಿರಿಗೆ. ಅಲ್ಲಿ ಮಾಧ್ಯಮದವರು ಹೋಗಿ ಶರದ್ ಪವಾರ್ ಮುಂದೆ ಮೈಕ್ ಹಿಡಿತಾರೆ. ಹಿಡಿದು ಸುನೇತ್ರ ಪವಾರ್ ಅವರು ಉಪಮುಖ್ಯಮಂತ್ರಿ ಆಗ್ತಾರಂತಲ್ಲ, ನಿಜಾನ ಅಂತ. ನನಗೇನು ವಿಷಯನೇ ಗೊತ್ತಿಲ್ಲ ಅಂತ ಹೇಳ್ತಾರೆ ಶರದ್ ಪವಾರ್. ಅವ್ರಿಗೆ ನಿಜವಾಗ್ಲೂ ವಿಷಯ ಗೊತ್ತೇ ಇರೋದಿಲ್ಲ. ಅಷ್ಟೇ ಅಲ್ಲ, ನೀವು ಪಾಲ್ಗೊಳ್ತಾ ಇದ್ದೀರಾ ಉಪಮುಖ್ಯಮಂತ್ರಿಯಾಗಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇರೋದ್ರು. ಇಲ್ಲ, ನಮಗೆ ಯಾವುದೇ ಆಹ್ವಾನ ಬಂದಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಶಾಸಕಾಂಗ ಪಕ್ಷದ ಸಭೆ ಮಧ್ಯಾಹ್ನ 2 ಗಂಟೆಗೆ ನಡೆಯುತ್ತೆ. ಸಂಜೆ ಅಲ್ಲಿ ಎಲ್ಲರೂ ಸೇರಿ ಇವರನ್ನು ಸಮರ್ಥನೆ ಮಾಡ್ತಾರೆ, ಅನುಮೋದನೆ ಮಾಡ್ತಾರೆ. ಸುನೇತ್ರ ವೈನಿ ಅವ್ರನ್ನ, ಸುನೇತ್ರ ವೈನಿ ನಾಯಕಿ ಆಗ್ತಾರೆ. ಅದಾದಮೇಲೆ ಸಂಜೆ 5 ಗಂಟೆಗೆ ರಾಜ್ಯಪಾಲರ ಸಮ್ಮುಖದಲ್ಲಿ NCPಯ ಉಪಮುಖ್ಯಮಂತ್ರಿಯಾಗಿ ಮತ್ತೆ ಅಜಿತ್ ಪವಾರ್ ಬಣದಿಂದ ಅವರ ಪತ್ನಿ ಉಪಮುಖ್ಯಮಂತ್ರಿಯಾಗಿ ಹೊರಹೊಮ್ತಾರೆ. ರಾಜಕೀಯದಲ್ಲಿ ಏನೇನು ನಡೀತವೆ ನೋಡಿ. ಯಾವ ಕುತೂಹಲಕಾರಿ ಸಿನಿಮಾದಲ್ಲಿಯೂ ಕೂಡ ಇಷ್ಟು ಕ್ಷಿಪ್ರವಾದಂಥ ಬೆಳವಣಿಗೆಗಳು ಸಂಭವಿಸುವುದಿಲ್ಲ. ನಿಮಗೆ ನೆನಪಿರಲಿ, ಸೂತಕ 13 ದಿವಸ, ಅದರ ರಾಜಕೀಯ ಅದನ್ನು ಮೀರಿ ಯಾವಾಗಲೂ ನಡೀತಾ ಇರುತ್ತೆ. ನಾವು ಯಾವುದನ್ನು ಅಂದುಕೊಡ್ತೀವೋ ಅದನ್ನು ಮೀರಿದಂಥ ವಿದ್ಯಮಾನಗಳು ರಾಜಕೀಯದಲ್ಲಿ ನಡೆದಾಗ ನಾವು ನಿಬ್ಬೆರಗಾಗಬಾರದು. ಏಕೆಂದರೆ ಇಂಥ ಹಲವಾರು ಘಟನೆಗಳು ಭಾರತದ ರಾಜಕೀಯ ಇತಿಹಾಸದಲ್ಲಿ ನಡೆದು ಹೋಗಿದ್ದಾವೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.